ಬೆಂಗಳೂರಿನಲ್ಲಿ ಪಾಕ್ನ ಪ್ರಜೆಗಳು ಬೇರೇನೋ ಹೆಸರಿಟ್ಕೊಂಡು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇಲ್ಲಿ ನೆಲೆಸಿದ್ರು. ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಒಳಗೆ ಬಂದಿದ್ರು. ಪಾಕಿಸ್ತಾನದ ಪ್ರಜೆಗಳು ಬೆಂಗಳೂರಿನ ಜಿಗಣಿಯಲ್ಲಿ ಅವರನ್ನು ಬಂಧನ ಮಾಡಲಾಗಿದೆ. ಆತನ ಪತ್ನಿ, ಆಕೆಯ ತಂದೆ ತಾಯಿ ಕೂಡ ಬಂಧನ ಆಗಿದ್ದಾರೆ. ಫರ್ವೇಜ್ ಅಂತೇಳಿ ಫರ್ವೇಜ್ ಎಂಬ ಆತನನ್ನು ಬಂಧಿಸಿದ್ದಾರೆ. ಆತನ ಪತ್ನಿ ಹಾಗೆ ತಂದೆ ತಾಯಿ ಕೂಡ ಬಂಧನ ಆಗಿದೆ. ಪೊಲೀಸರು ಒಟ್ಟು 5 ಜನರನ್ನ ಬಂಧಿಸಿದ್ದಾರೆ. ಜಿಗಣಿ ಪೊಲೀಸರು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇವರು ಕಳ್ಳಾಟ ಆಡ್ತಾ ಇದ್ರು. ಇವರು ಅಂಧರಾಗಿದ್ದಾರೆ. ಈಗ ಕರಾಚಿಯ ರಶೀದ್ ಅಂತ ಹೇಳಿ ಆತನ ಹೆಸರು, ರಶೀದ್ ಸಿದ್ದಿಕಿ ಆತನ ಹೆಸರು. 48 ವರ್ಷ ಆತನಿಗೆ. ಆತ ಶಂಕರ್ ಶರ್ಮಾ ಅಂತ ಹೇಳಿ ಹೆಸರಿಟ್ಕೊಂಡಿದ್ದ. ಇನ್ನು ಲಾಹೋರ್ನ ಆಯೇಷಾ 38 ವರ್ಷ, ಆಕೆ ಆಶಾರಾಣಿ ಅಂತೇಳಿ ಹೆಸರಿಟ್ಕೊಂಡಿದ್ಲು. ಹನೀಫ್ ಅಂತೇಳಿ ಮತ್ತೊಬ್ಬ 73 ವರ್ಷದವನು, ಹನೀಫ್ ಮೊಹಮ್ಮದ್ ಅವನ ಹೆಸರು. ರಾಂಬಾಬು ಶರ್ಮಾ ಅಂತೇಳಿ ಹೆಸರಿಟ್ಕೊಂಡಿದ್ದ. ರುಬಿನಾ ಅಂತೇಳಿ ಮತ್ತೊಬ್ರು 61 ವರ್ಷದವರು, ರಾಣಿ ಶರ್ಮಾ ಅಂತೇಳಿ ಅವರು ಹೆಸರಿಟ್ಕೊಂಡಿದ್ರು. ಆ ಮೂಲಕ ಪಾಕಿಸ್ತಾನದ ಪ್ರಜೆಗಳು ಜಿಗಣಿಯಲ್ಲಿ ವಾಸ ಇದ್ರು, ಹಿಂದೂಗಳ ಹೆಸರನ್ನ ಇಟ್ಕೊಂಡಿದ್ರು. ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಗಡಿಯನ್ನ ಪ್ರವೇಶ ಮಾಡಿದ್ರು. ಆ ಮೂಲಕ ಇಲ್ಲಿ ಏನು ವ್ಯವಹಾರ ಮಾಡ್ತಿದ್ರು ಏನೋ ಎತ್ತ ಅವರ ನೆಟ್ವರ್ಕ್ ಏನಿತ್ತು ಇದೆಲ್ಲವೂ ಕೂಡ ಈಗ ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ 5 ಜನರನ್ನ ಪೊಲೀಸರು ಬೆಂಗಳೂರಿನಲ್ಲಿ ಪಾಕ್ನ ಪ್ರಜೆಗಳು ಬೇರೇನೋ ಹೆಸರಿಟ್ಕೊಂಡು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇಲ್ಲಿ ನೆಲೆಸಿದ್ರು. ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಒಳಗೆ ಬಂದಿದ್ರು. ಪಾಕಿಸ್ತಾನದ ಪ್ರಜೆಗಳು ಬೆಂಗಳೂರಿನ ಜಿಗಣಿಯಲ್ಲಿ ಅವರನ್ನು ಬಂಧನ ಮಾಡಲಾಗಿದೆ. ಆತನ ಪತ್ನಿ, ಆಕೆಯ ತಂದೆ ತಾಯಿ ಕೂಡ ಬಂಧನ ಆಗಿದ್ದಾರೆ. ಫರ್ವೇಜ್ ಅಂತೇಳಿ ಫರ್ವೇಜ್ ಎಂಬ ಆತನನ್ನು ಬಂಧಿಸಿದ್ದಾರೆ. ಆತನ ಪತ್ನಿ ಹಾಗೆ ತಂದೆ ತಾಯಿ ಕೂಡ ಬಂಧನ ಆಗಿದೆ. ಪೊಲೀಸರು ಒಟ್ಟು 5 ಜನರನ್ನ ಬಂಧಿಸಿದ್ದಾರೆ. ಜಿಗಣಿ ಪೊಲೀಸರು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇವರು ಕಳ್ಳಾಟ ಆಡ್ತಾ ಇದ್ರು. ಇವರು ಅಂಧರಾಗಿದ್ದಾರೆ. ಈಗ ಕರಾಚಿಯ ರಶೀದ್ ಅಂತ ಹೇಳಿ ಆತನ ಹೆಸರು, ರಶೀದ್ ಸಿದ್ದಿಕಿ ಆತನ ಹೆಸರು. 48 ವರ್ಷ ಆತನಿಗೆ. ಆತ ಶಂಕರ್ ಶರ್ಮಾ ಅಂತ ಹೇಳಿ ಹೆಸರಿಟ್ಕೊಂಡಿದ್ದ. ಇನ್ನು ಲಾಹೋರ್ನ ಆಯೇಷಾ 38 ವರ್ಷ, ಆಕೆ ಆಶಾರಾಣಿ ಅಂತೇಳಿ ಹೆಸರಿಟ್ಕೊಂಡಿದ್ಲು. ಹನೀಫ್ ಅಂತೇಳಿ ಮತ್ತೊಬ್ಬ 73 ವರ್ಷದವನು, ಹನೀಫ್ ಮೊಹಮ್ಮದ್ ಅವನ ಹೆಸರು. ರಾಂಬಾಬು ಶರ್ಮಾ ಅಂತೇಳಿ ಹೆಸರಿಟ್ಕೊಂಡಿದ್ದ. ರುಬಿನಾ ಅಂತೇಳಿ ಮತ್ತೊಬ್ರು 61 ವರ್ಷದವರು, ರಾಣಿ ಶರ್ಮಾ ಅಂತೇಳಿ ಅವರು ಹೆಸರಿಟ್ಕೊಂಡಿದ್ರು. ಆ ಮೂಲಕ ಪಾಕಿಸ್ತಾನದ ಪ್ರಜೆಗಳು ಜಿಗಣಿಯಲ್ಲಿ ವಾಸ ಇದ್ರು, ಹಿಂದೂಗಳ ಹೆಸರನ್ನ ಇಟ್ಕೊಂಡಿದ್ರು. ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಗಡಿಯನ್ನ ಪ್ರವೇಶ ಮಾಡಿದ್ರು. ಆ ಮೂಲಕ ಇಲ್ಲಿ ಏನು ವ್ಯವಹಾರ ಮಾಡ್ತಿದ್ರು ಏನೋ ಎತ್ತ ಅವರ ನೆಟ್ವರ್ಕ್ ಏನಿತ್ತು ಇದೆಲ್ಲವೂ ಕೂಡ ಈಗ ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ 5 ಜನರನ್ನ ಪೊಲೀಸರು ಬೆಂಗಳೂರಿನಲ್ಲಿ ಪಾಕ್ನ ಪ್ರಜೆಗಳು ಬೇರೇನೋ ಹೆಸರಿಟ್ಕೊಂಡು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇಲ್ಲಿ ನೆಲೆಸಿದ್ರು. ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಒಳಗೆ ಬಂದಿದ್ರು. ಪಾಕಿಸ್ತಾನದ ಪ್ರಜೆಗಳು ಬೆಂಗಳೂರಿನ ಜಿಗಣಿಯಲ್ಲಿ ಅವರನ್ನು ಬಂಧನ ಮಾಡಲಾಗಿದೆ. ಆತನ ಪತ್ನಿ, ಆಕೆಯ ತಂದೆ ತಾಯಿ ಕೂಡ ಬಂಧನ ಆಗಿದ್ದಾರೆ. ಫರ್ವೇಜ್ ಅಂತೇಳಿ ಫರ್ವೇಜ್ ಎಂಬ ಆತನನ್ನು ಬಂಧಿಸಿದ್ದಾರೆ. ಆತನ ಪತ್ನಿ ಹಾಗೆ ತಂದೆ ತಾಯಿ ಕೂಡ ಬಂಧನ ಆಗಿದೆ. ಪೊಲೀಸರು ಒಟ್ಟು 5 ಜನರನ್ನ ಬಂಧಿಸಿದ್ದಾರೆ. ಜಿಗಣಿ ಪೊಲೀಸರು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇವರು ಕಳ್ಳಾಟ ಆಡ್ತಾ ಇದ್ರು. ಇವರು ಅಂಧರಾಗಿದ್ದಾರೆ. ಈಗ ಕರಾಚಿಯ ರಶೀದ್ ಅಂತ ಹೇಳಿ ಆತನ ಹೆಸರು, ರಶೀದ್ ಸಿದ್ದಿಕಿ ಆತನ ಹೆಸರು. 48 ವರ್ಷ ಆತನಿಗೆ. ಆತ ಶಂಕರ್ ಶರ್ಮಾ ಅಂತ ಹೇಳಿ ಹೆಸರಿಟ್ಕೊಂಡಿದ್ದ. ಇನ್ನು ಲಾಹೋರ್ನ ಆಯೇಷಾ 38 ವರ್ಷ, ಆಕೆ ಆಶಾರಾಣಿ ಅಂತೇಳಿ ಹೆಸರಿಟ್ಕೊಂಡಿದ್ಲು. ಹನೀಫ್ ಅಂತೇಳಿ ಮತ್ತೊಬ್ಬ 73 ವರ್ಷದವನು, ಹನೀಫ್ ಮೊಹಮ್ಮದ್ ಅವನ ಹೆಸರು. ರಾಂಬಾಬು ಶರ್ಮಾ ಅಂತೇಳಿ ಹೆಸರಿಟ್ಕೊಂಡಿದ್ದ. ರುಬಿನಾ ಅಂತೇಳಿ ಮತ್ತೊಬ್ರು 61 ವರ್ಷದವರು, ರಾಣಿ ಶರ್ಮಾ ಅಂತೇಳಿ ಅವರು ಹೆಸರಿಟ್ಕೊಂಡಿದ್ರು. ಆ ಮೂಲಕ ಪಾಕಿಸ್ತಾನದ ಪ್ರಜೆಗಳು ಜಿಗಣಿಯಲ್ಲಿ ವಾಸ ಇದ್ರು, ಹಿಂದೂಗಳ ಹೆಸರನ್ನ ಇಟ್ಕೊಂಡಿದ್ರು. ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಗಡಿಯನ್ನ ಪ್ರವೇಶ ಮಾಡಿದ್ರು. ಆ ಮೂಲಕ ಇಲ್ಲಿ ಏನು ವ್ಯವಹಾರ ಮಾಡ್ತಿದ್ರು ಏನೋ ಎತ್ತ ಅವರ ನೆಟ್ವರ್ಕ್ ಏನಿತ್ತು ಇದೆಲ್ಲವೂ ಕೂಡ ಈಗ ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ 5 ಜನರನ್ನ ಪೊಲೀಸರು ಬೆಂಗಳೂರಿನಲ್ಲಿ ಪಾಕ್ನ ಪ್ರಜೆಗಳು ಬೇರೇನೋ ಹೆಸರಿಟ್ಕೊಂಡು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇಲ್ಲಿ ನೆಲೆಸಿದ್ರು. ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಒಳಗೆ ಬಂದಿದ್ರು. ಪಾಕಿಸ್ತಾನದ ಪ್ರಜೆಗಳು ಬೆಂಗಳೂರಿನ ಜಿಗಣಿಯಲ್ಲಿ ಅವರನ್ನು ಬಂಧನ ಮಾಡಲಾಗಿದೆ. ಆತನ ಪತ್ನಿ, ಆಕೆಯ ತಂದೆ ತಾಯಿ ಕೂಡ ಬಂಧನ ಆಗಿದ್ದಾರೆ. ಫರ್ವೇಜ್ ಅಂತೇಳಿ ಫರ್ವೇಜ್ ಎಂಬ ಆತನನ್ನು ಬಂಧಿಸಿದ್ದಾರೆ. ಆತನ ಪತ್ನಿ ಹಾಗೆ ತಂದೆ ತಾಯಿ ಕೂಡ ಬಂಧನ ಆಗಿದೆ. ಪೊಲೀಸರು ಒಟ್ಟು 5 ಜನರನ್ನ ಬಂಧಿಸಿದ್ದಾರೆ. ಜಿಗಣಿ ಪೊಲೀಸರು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇವರು ಕಳ್ಳಾಟ ಆಡ್ತಾ ಇದ್ರು. ಇವರು ಅಂಧರಾಗಿದ್ದಾರೆ. ಈಗ ಕರಾಚಿಯ ರಶೀದ್ ಅಂತ ಹೇಳಿ ಆತನ ಹೆಸರು,
ರಶೀದ್ ಸಿದ್ದಿಕಿ ಆತನ ಹೆಸರು, 48 ವರ್ಷ ಆತನಿಗೆ. ಆತ ಶಂಕರ್ ಶರ್ಮಾ ಅಂಥೇಳಿ ಹೆಸರಿಟ್ಕೊಂಡಿದ್ದ. ಇನ್ನು ಲಾಹೋರ್ನ ಆಯೇಷಾ 38 ವರ್ಷ, ಆಕೆ ಆಶಾ ರಾಣಿ ಅಂಥೇಳಿ ಹೆಸರಿಟ್ಕೊಂಡಿದ್ಲು. ಹನೀಫ್ ಅಂತೇಳಿ ಮತ್ತೊಬ್ಬ 73 ವರ್ಷದವನು, ಹನೀಫ್ ಮೊಹಮ್ಮದ್, ಅವನ ಹೆಸರು ರಾಂಬಾಬು ಶರ್ಮಾ ಅಂಥೇಳಿ ಹೆಸರಿಟ್ಕೊಂಡಿದ್ದ. ರುಬಿನಾ ಅಂತೇಳಿ ಮತ್ತೊಬ್ಬರು 61 ವರ್ಷದವರು, ರಾಣಿ ಶರ್ಮಾ ಅಂಥೇಳಿ ಅವರು ಹೆಸರಿಟ್ಕೊಂಡಿದ್ರು. ಆ ಮೂಲಕ ಪಾಕಿಸ್ತಾನದ ಪ್ರಜೆಗಳು ಜಿಗಣಿಯಲ್ಲಿ ವಾಸ ಇದ್ರು, ಹಿಂದೂಗಳ ಹೆಸರನ್ನ ಇಟ್ಕೊಂಡಿದ್ರು, ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಗಡಿಯನ್ನ ಪ್ರವೇಶ ಮಾಡಿದ್ರು. ಆ ಮೂಲಕ ಇಲ್ಲಿ ಏನು ವ್ಯವಹಾರ ಮಾಡ್ತಿದ್ರು ಏನೋ ಎತ್ತ ಅವರ ನೆಟ್ವರ್ಕ್ ಏನಿತ್ತು ಇದೆಲ್ಲವೂ ಕೂಡ ಈಗ ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ 5 ಜನರನ್ನ ಪೊಲೀಸರು ಬೆಂಗಳೂರಿನಲ್ಲಿ ಪಾಕ್ನ ಪ್ರಜೆಗಳು ಬೇರೇನೋ ಹೆಸರಿಟ್ಕೊಂಡು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇಲ್ಲಿ ನೆಲೆಸಿದ್ರು. ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಒಳಗೆ ಬಂದಿದ್ರು. ಪಾಕಿಸ್ತಾನದ ಪ್ರಜೆಗಳು ಬೆಂಗಳೂರಿನ ಜಿಗಣಿಯಲ್ಲಿ ಅವರನ್ನ ಬಂಧನ ಮಾಡಲಾಗಿದೆ. ಆತನ ಪತ್ನಿ, ಆಕೆಯ ತಂದೆ ತಾಯಿ ಕೂಡ ಬಂಧನ ಆಗಿದ್ದಾರೆ. ಫರ್ವೇಜ್ ಅಂತೇಳಿ ಫರ್ವೇಜ್ ಎಂಬ ಆತನನ್ನ ಬಂಧಿಸಿದ್ದಾರೆ. ಆತನ ಪತ್ನಿ ಹಾಗೆ ತಂದೆ ತಾಯಿ ಕೂಡ ಬಂಧನ ಆಗಿದೆ. ಪೊಲೀಸರು ಒಟ್ಟು 5 ಜನರನ್ನ ಬಂಧಿಸಿದ್ದಾರೆ. ಜಿಗಣಿ ಪೊಲೀಸರು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇವರು ಕಳ್ಳಾಟ ಆಡ್ತಾ ಇದ್ರು. ಇವರು ಅಂಧರಾಗಿದ್ದಾರೆ ಈಗ. ಕರಾಚಿಯ ರಶೀದ್ ಅಂತ ಹೇಳಿ ಆತನ ಹೆಸರು, ರಶೀದ್ ಸಿದ್ದಿಕಿ ಆತನ ಹೆಸರು, 48 ವರ್ಷ ಆತನಿಗೆ. ಆತ ಶಂಕರ್ ಶರ್ಮಾ ಅಂಥೇಳಿ ಹೆಸರಿಟ್ಕೊಂಡಿದ್ದ. ಇನ್ನು ಲಾಹೋರ್ನ ಆಯೇಷಾ 38 ವರ್ಷ, ಆಕೆ ಆಶಾ ರಾಣಿ ಅಂಥೇಳಿ ಹೆಸರಿಟ್ಕೊಂಡಿದ್ಲು. ಹನೀಫ್ ಅಂತೇಳಿ ಮತ್ತೊಬ್ಬ 73 ವರ್ಷದವನು, ಹನೀಫ್ ಮೊಹಮ್ಮದ್, ಅವನ ಹೆಸರು ರಾಂಬಾಬು ಶರ್ಮಾ ಅಂಥೇಳಿ ಹೆಸರಿಟ್ಕೊಂಡಿದ್ದ. ರುಬಿನಾ ಅಂತೇಳಿ ಮತ್ತೊಬ್ಬರು 61 ವರ್ಷದವರು, ರಾಣಿ ಶರ್ಮಾ ಅಂಥೇಳಿ ಅವರು ಹೆಸರಿಟ್ಕೊಂಡಿದ್ರು. ಆ ಮೂಲಕ ಪಾಕಿಸ್ತಾನದ ಪ್ರಜೆಗಳು ಜಿಗಣಿಯಲ್ಲಿ ವಾಸ ಇದ್ರು, ಹಿಂದೂಗಳ ಹೆಸರನ್ನ ಇಟ್ಕೊಂಡಿದ್ರು, ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಗಡಿಯನ್ನ ಪ್ರವೇಶ ಮಾಡಿದ್ರು. ಆ ಮೂಲಕ ಇಲ್ಲಿ ಏನು ವ್ಯವಹಾರ ಮಾಡ್ತಿದ್ರು ಏನೋ ಎತ್ತ ಅವರ ನೆಟ್ವರ್ಕ್ ಏನಿತ್ತು ಇದೆಲ್ಲವೂ ಕೂಡ ಈಗ ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ 5 ಜನರನ್ನ ಪೊಲೀಸರು ಬೆಂಗಳೂರಿನಲ್ಲಿ ಪಾಕ್ನ ಪ್ರಜೆಗಳು ಬೇರೇನೋ ಹೆಸರಿಟ್ಕೊಂಡು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇಲ್ಲಿ ನೆಲೆಸಿದ್ರು. ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಒಳಗೆ ಬಂದಿದ್ರು. ಪಾಕಿಸ್ತಾನದ ಪ್ರಜೆಗಳು ಬೆಂಗಳೂರಿನ ಜಿಗಣಿಯಲ್ಲಿ ಅವರನ್ನ ಬಂಧನ ಮಾಡಲಾಗಿದೆ. ಆತನ ಪತ್ನಿ, ಆಕೆಯ ತಂದೆ ತಾಯಿ ಕೂಡ ಬಂಧನ ಆಗಿದ್ದಾರೆ. ಫರ್ವೇಜ್ ಅಂತೇಳಿ ಫರ್ವೇಜ್ ಎಂಬ ಆತನನ್ನ ಬಂಧಿಸಿದ್ದಾರೆ. ಆತನ ಪತ್ನಿ ಹಾಗೆ ತಂದೆ ತಾಯಿ ಕೂಡ ಬಂಧನ ಆಗಿದೆ. ಪೊಲೀಸರು ಒಟ್ಟು 5 ಜನರನ್ನ ಬಂಧಿಸಿದ್ದಾರೆ. ಜಿಗಣಿ ಪೊಲೀಸರು ಹಿಂದೂಗಳ ಹೆಸರನ್ನ ಇಟ್ಕೊಂಡು ಇವರು ಕಳ್ಳಾಟ ಆಡ್ತಾ ಇದ್ರು. ಇವರು ಅಂಧರಾಗಿದ್ದಾರೆ ಈಗ. ಕರಾಚಿಯ ರಶೀದ್ ಅಂತ ಹೇಳಿ ಆತನ ಹೆಸರು, ರಶೀದ್ ಸಿದ್ದಿಕಿ ಆತನ ಹೆಸರು, 48 ವರ್ಷ ಆತನಿಗೆ. ಆತ ಶಂಕರ್ ಶರ್ಮಾ ಅಂಥೇಳಿ ಹೆಸರಿಟ್ಕೊಂಡಿದ್ದ. ಇನ್ನು ಲಾಹೋರ್ನ ಆಯೇಷಾ 38 ವರ್ಷ, ಆಕೆ ಆಶಾ ರಾಣಿ ಅಂಥೇಳಿ ಹೆಸರಿಟ್ಕೊಂಡಿದ್ಲು. ಹನೀಫ್ ಅಂತೇಳಿ ಮತ್ತೊಬ್ಬ 73 ವರ್ಷದವನು, ಹನೀಫ್ ಮೊಹಮ್ಮದ್, ಅವನ ಹೆಸರು ರಾಂಬಾಬು ಶರ್ಮಾ ಅಂಥೇಳಿ ಹೆಸರಿಟ್ಕೊಂಡಿದ್ದ. ರುಬಿನಾ ಅಂತೇಳಿ ಮತ್ತೊಬ್ಬರು 61 ವರ್ಷದವರು, ರಾಣಿ ಶರ್ಮಾ ಅಂಥೇಳಿ ಅವರು ಹೆಸರಿಟ್ಕೊಂಡಿದ್ರು. ಆ ಮೂಲಕ ಪಾಕಿಸ್ತಾನದ ಪ್ರಜೆಗಳು ಜಿಗಣಿಯಲ್ಲಿ ವಾಸ ಇದ್ರು, ಹಿಂದೂಗಳ ಹೆಸರನ್ನ ಇಟ್ಕೊಂಡಿದ್ರು, ಕಳ್ಳ ಮಾರ್ಗದ ಮೂಲಕ ಅವರು ಭಾರತದ ಗಡಿಯನ್ನ ಪ್ರವೇಶ ಮಾಡಿದ್ರು. ಆ ಮೂಲಕ ಇಲ್ಲಿ ಏನು ವ್ಯವಹಾರ ಮಾಡ್ತಿದ್ರು ಏನೋ ಎತ್ತ ಅವರ ನೆಟ್ವರ್ಕ್ ಏನಿತ್ತು ಇದೆಲ್ಲವೂ ಕೂಡ ಈಗ ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ 5 ಜನರನ್ನ ಪೊಲೀಸರು